ಕ್ರೂಸರ್ ಮತ್ತು ಲಾರಿ ಡಿಕ್ಕಿಯಾಗಿ 6 ಮಂದಿ ಬಲಿಯಾದಂತಹ ದುರ್ಘಟನೆ. ಅರಬೈಲ್ ಘಾಟ್ನ ಬಳಗಾರ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಾಟ್ ಅಲ್ಲಿ ಸಂಭವಿಸಿದಂತಹ ಆಕ್ಸಿಡೆಂಟ್ ಇದು. 33 ವರ್ಷದ ಕ್ರೂಸರ್ ವಾಹನ ಚಾಲಕ ಸಂಜೀವ್, 48 ವರ್ಷದ ಬಸವರಾಜ್, 28 ವರ್ಷದ ಅಭಿಷೇಕ್ ಈಶ್ವರ್, 26 ವರ್ಷದ ಅಕ್ಷಯ್ ಮತ್ತು ಅಭಿಷೇಕ್ ಹಾಗೆ 32 ವರ್ಷದ ಮಂಜುನಾಥ್ ಸೇರಿದಂತೆ ಒಟ್ಟು 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಕ್ರೂಸರ್ ವಾಹನದಲ್ಲಿ ಪ್ರವಾಸಕ್ಕೆ ಅಂತ ಹೊರಟಿದ್ರು ಸ್ನೇಹಿತರು. Hotel Management with AI. Join IIHM, International Institute of Hotel Management. ಧಾರವಾಡ ಮೂಲದವರು ಅಂಕಾಲ ಕಡೆ ಪ್ರಯಾಣವನ್ನು ಬೆಳೆಸಿದಂಥವರು ಯಲ್ಲಾಪುರದ ಬಳಿಯಲ್ಲಿ ಈ ರೀತಿ ಭೀಕರ ಅಪಘಾತಕ್ಕೆ ತುತ್ತಾಗಿದ್ದಾರೆ. ನೋಡಿ ಆ ಕ್ರೂಸರ್ ವಾಹನದ ಸ್ಥಿತಿ ಮಗಚಿಬಿಟ್ಟಿದೆ. ಮೃತರನ್ನ ಕೂಡ ಗಮನಿಸ್ತಾ ಇದ್ವಿ. ಎಲ್ಲ ಪಾಪ ಪ್ರವಾಸಕ್ಕೆ ಹೊರಟಂಥವರು ಧಾರವಾಡದಿಂದ ಬರ್ತಾ ಇದ್ರು. ಮೃತರೆಲ್ಲ ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿದ್ದವರು. ನೆನ್ನೆ ರಾತ್ರಿ ಧರ್ಮಸ್ಥಳ, ಚಿಕ್ಕಮಗಳೂರು ಅಂತ ಹೇಳಿ ಪ್ರವಾಸಕ್ಕೆ ಹೊರಟಿದ್ರು. ಕ್ರೂಸರ್ನಲ್ಲಿ ಚಾಲಕ ಸೇರಿದಂತೆ ಒಟ್ಟು 9 ಮಂದಿ ಪ್ರಯಾಣ ಬೆಳೆಸ್ತಾ ಇದ್ರು. KA419AA5920 ಈ ಸಂಖ್ಯೆ ಕ್ರೂಸರ್ ವಾಹನ ಅದು ಅಪಘಾತಕ್ಕೀಡಾದದ್ದು. ಮಧ್ಯರಾತ್ರಿ 1:30ರಿಂದ 2 ಗಂಟೆಯ ಸಮಯ ಈ ಆಕ್ಸಿಡೆಂಟ್ ಸಂಭವಿಸಿದೆ. ಕ್ರೂಸರ್ನಲ್ಲಿದ್ದಂತಹ ಶಿವರಾಜ್, ದುರ್ಗಪ್ಪ ಮಡಿವಾಳ್, ಸಚಿನ್, ಚನ್ನಬಸಯ್ಯ, ಬಸಲಿಂಗಯ್ಯ, ಸಂಪಗಾವ್ ಇವರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 9 ಮಂದಿ ಪ್ರಯಾಣ ಬೆಳೆಸ್ತಾ ಇದ್ರು, ಚಾಲಕ ಕೂಡ ಸೇರಿದಂತೆ. ಅದರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ, 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾವು ಪ್ರತಿನಿಧಿ ಸೂರಜ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಮಧ್ಯರಾತ್ರಿ ಸಂಭವಿಸಿದಂತಹ ಈ ಭೀಕರ ಅಪಘಾತ ಹೇಗಾಯಿತು, ಏನಾಯಿತು? ಮಳೆಯಿಂದ ಆದಂಥದ್ದ, ವೇಗ ಕಾರಣನ? ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಘಟನೆ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಅಂತ? ಖಂಡಿತ ಪ್ರತಿಮಾ, ಏನಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಿಂದ ಅಂಕೋಲಾ ರಸ್ತೆ ಏನಿದೆ ಬಹಳಷ್ಟು ಕಿರಿದಾದ ಮತ್ತು ವರ್ಷಕ್ಕೆ ಸರಿಸುಮಾರು ಒಂದು 20ರಿಂದ 30 ಈ ರೀತಿಯಾದಂತಹ ಅಪಘಾತವಾಗುವಂತಹ ರಸ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇದು ನಿನ್ನೆ ಏನ್ ಅಪಘಾತ ಆಗಿದೆ, ಈ ರೀತಿಯಾದಂತಹ ಅಪಘಾತಗಳು ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತೆ, ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾವು ಆಗುವುದು ಬಹಳಷ್ಟು ವಿರಳ. ಆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 2 ಗಂಟೆಗೇನು ಧಾರವಾಡ ಮೂಲದ ಸುಮಾರು ಒಂದು 9 ಜನ ಯುವಕರ ತಂಡ ಈ ಧರ್ಮಸ್ಥಳ, ಗೋಕರ್ಣ, ಚಿಕ್ಕಮಗಳೂರು ಕಡೆಗೆ ಪ್ರವಾಸಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಎದುರಿನಿಂದ ಬಂದಿರುವಂತಹ ಲಾರಿಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಸ್ಥಳದಲ್ಲಿ 5 ಸಾವನ್ನಪ್ಪಿದ್ರೆ 6ನೇ ವ್ಯಕ್ತಿ ಆಸ್ಪತ್ರೆಗೆ ಕರೆದೊಯ್ಯುವ ಸಮಯದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ತಿಳಿಯಲಾಗ್ತಾ ಇದೆ. ಹಾಗಾಗಿ ಟೋಟಲ್ 6 ಜನ ಸಾವನ್ನಪ್ಪಿದ್ರೆ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಪ್ರಮುಖವಾಗಿ ಇದು ಯಲ್ಲಾಪುರದಿಂದ ಅಂಕೋಲಾ ರಸ್ತೆ ಏನಿದೆ ಅಗಲೀಕರಣ ಮಾಡುವುದಕ್ಕೂ ಸಹಿತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅರಣ್ಯ ಇಲಾಖೆಯ ತಡೆಯಿಂದ ಅದನ್ನು ಅಗಲೀಕರಣ ಮಾಡುವುದಕ್ಕೆ ಆಗ್ತಾ ಇಲ್ಲ. ಈ ರೀತಿಯಾದಂತಹ ಅಪಘಾತಗಳು ಆಗಿಂದಾಗೆ ಆಗ್ತಾನೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇದಕ್ಕೆ ವರುಣ ಕಾರಣ ಅಂತ ಒಂದು ಕಾರಣ ಇರಬಹುದು, ಆದ್ರೆ ಈ ರೀತಿಯಾದಂತಹ ಅಪಘಾತಗಳು ಲಾಸ್ಟ್ ಟೈಮ್ ಸಹಿತ ಆಗಿತ್ತು. ಯಲ್ಲಾಪುರದ ಬಳಿಯ ಗುಳ್ಳಾಪುರದಲ್ಲಿಯೂ ಸುಮಾರು ಒಂದು 9 ಜನರು ಸಾವನ್ನಪ್ಪಿದ್ರು. ಅದಾದ ಬಳಿಕ ಅದನ್ನ ದೊಡ್ಡ ಅಪಘಾತ ಅಂದ್ರೆ ಇದೆ ಅಂತಾನೆ ಹೇಳ್ಬಹುದಾಗಿದೆ. ಥ್ಯಾಂಕ್ ಯು ಸೂರಜ್ ತಮ್ಮ ಮಾಹಿತಿಗೆ.